ಸರ್, ಈಗ ರಾಜ್ಯದ ಜನರಿಗೆ ನೀವು ಭರವಸೆ ಏನ್ ಕೊಡ್ತೀರಿ? ಕಾವೇರಿ ನೀರು ಈಗಾಗಲೇ ಪರಿಸ್ಥಿತಿ ಹೇಗಿದೆ, ರಾಜ್ಯದಲ್ಲಿ ಬರಗಾಲ ಬಂದಿದೆ, ಇದ್ರ ಮಧ್ಯೆ ಬಹಳ ಎಸೆನ್ಷಿಯಲ್ ಅಂತಂದ್ರೆ ಮೇಕೆದಾಟು ಯೋಜನೆ ಆಗ್ಲೇಬೇಕು ಅನ್ನುವಂಥದ್ದು. ಈಗ ನೀವು ಮಾತುಕತೆ ಮಾಡೋದಕ್ಕೆ ನಾವು ಎಲ್ಲ ರೆಡಿ ಇದೀವಿ ಅದನ್ನೆಲ್ಲ ಹೇಳ್ತಾ ಇದ್ದೀರಿ, ಬಟ್ ತಮಿಳ್ನಾಡಿನವ್ರು ಹೆಂಗ್ ಕನ್ವೆ ಆಗ್ತಾರೆ, ನೀವು ಹೆಂಗ್ ಕನ್ವೆ ಮಾಡ್ತೀರಿ ಅನ್ನುವಂಥದ್ದು. ವಾಟ್ ನೆಕ್ಸ್ಟ್ ಸರ್? ತಮಿಳ್ನಾಡು ಈಗ ನಾವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನೀವು ಹೋಗಿ ಭೇಟಿ ಆಗ್ತೀರಾ, ಪ್ರಪೋಸಲ್ ಕಳಿಸ್ತೀರಾ, ರಾಜ್ಯದ ಜನರಿಗೆ ಏನ್ ಹೇಳ್ತೀರಿ ಈ ಬಗ್ಗೆ? ಆಗುತ್ತಾ ಇಲ್ವಾ ಸರ್ ಮೇಕೆದಾಟು ಯೋಜನೆ? ಮೇಕೆದಾಟು ಈಗ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕೊಂಡ್ರು, ವಜಾ ಆಯಿತು. ಮತ್ತು ಅಪೀಲ್ ಹಾಕೊಂಡ್ರು, ಅದು ವಜಾ ಆಯಿತು. ಮತ್ತು ಈಗ ಅವರೇನೋ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಇಷ್ಟೆಲ್ಲ ವಜಾ ಆದಮೇಲೂ ಕೂಡ ಆಮೇಲೆ ನಾವು ಅಕ್ಕಪಕ್ಕದ ರಾಜ್ಯಗಳು ಕೋರ್ಟು ಕಚೇರಿಗಳಿಗೆ ಹೋದರೆ ದಶಕಗಳಾಗುತ್ತೆ. ಅದರಿಂದ ನಾವು ತಮಿಳುನಾಡು, ಆ ಕಡೆ ಆಂಧ್ರ ಪ್ರದೇಶ, ತೆಲಂಗಾಣ, ಈಗ ಮಹದಾಯಿ ವಿಚಾರದಲ್ಲಿ ಗೋವಾ, ಮಹಾರಾಷ್ಟ್ರ ಕೂತು ಮಾತಾಡಿಕೊಂಡ್ರೆ ಇದಕ್ಕೆಲ್ಲ ಪರಿಹಾರ ಇದೆ. ಸುಮ್ಮನೆ ಮಾಡಬಹುದಾ ಕ್ರಾಂತಿಯನ್ನ? ಈಗ ನೀವು ಅದನ್ನ ಇನಿಷಿಯೇಟಿವ್ ತಗೊಂಡು ಎಲ್ಲ ಸರ್ಕಾರದವ್ರ ಜೊತೆ ಮಾತಾಡಿ, ಶಿವಕುಮಾರ್ ನಾನು ಇಬ್ರು ಕೂಡ ಜಲಶಕ್ತಿ ಮಂತ್ರಿಗಳಿಗೆ ಹೇಳಿ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಮಾಡಬೇಕು, ನೀವು ಮಧ್ಯಸ್ಥಿಕೆ ವಹಿಸಿದೆಲ್ಲ ಸಾಲ್ವ್ ಮಾಡ್ಕೊಡಿ ಅಂತ ಹೇಳಿದೀವಿ. ನಾವು ಎಲ್ಲ ಸಿದ್ಧ ಇದ್ದೀವಿ ಮಾತಾಡೋದಕ್ಕೆ. ಇವರು ಈಗ ಡಿ ಕೆ ಶಿವಕುಮಾರ್, ಇವನ್ ಡಿ ಕೆ ಶಿವಕುಮಾರ್ ಕೂಡ ಈ ಖಾತೆ ನಿಭಾಯಿಸ್ತವ್ರು. ಹೌದು, ಅವ್ರಿಗೆಲ್ಲ ಗೊತ್ತಿದೆ. 3 ವರ್ಷ ಇದೇ ಇಲಾಖೆಯಲ್ಲಿ ಇದ್ರು, ಹಿಂದೆ 1 ವರ್ಷ ಇದ್ರು. ಅದರಿಂದ ಅವ್ರಿಗೂ ಆಸಕ್ತಿ ಇದೆ. ಸರ್, ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ವಿಚಾರ ನಾವು ಮಾತಾಡ್ಲೇಬೇಕು ಇಲ್ಲಿ. ಅಲ್ಲಿ ಈಗಾಗ್ಲೇ ಅನ್ನೋದಕ್ಕಿಂತ ಪ್ರತಿ ಸಾರಿಯೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬಹಳ ಆಗುತ್ತೆ. ಕೃಷಿಗಾಗಿ ನೀರು ಸಿಗಲ್ಲ, ಮಳೆಯ ಕೊರತೆ, ಯಾಕಂದ್ರೆ ಮಳೆ ಆಧಾರಿತ ವ್ಯವಸಾಯ ಮಾಡೋದೇ ಜಾಸ್ತಿ ಆ ಭಾಗದಲ್ಲಿ. ಈ ರೀತಿ ಇದ್ದಾಗ ಪ್ರತಿ ವರ್ಷವೂ ಕೂಡ ನೀರಿಗಾಗಿ ನಾವು ಬಡದಾಡುವಂತ ಪರಿಸ್ಥಿತಿ ಇದೆ. ಹಳ್ಳಿಗಳಲ್ಲಿ ಕುಡಿಯೋ ನೀರು ತಗೋಬೇಕು ಅಂತಂದ್ರೆ ಒಂದ್ ರೀತಿ ಯುದ್ಧನೇ ಮಾಡ್ಬೇಕು ಸರ್ ಅವರು. ಈಗ ತಮ್ಮ ಖಾತೆಯ ಮೂಲಕ ಆ ಜನರ ಕಣ್ಣೀರನ್ನ ಒರೆಸುವಂತಹ ನಿರೀಕ್ಷೆ ನಾವು ಮಾಡಬಹುದಾ? ಬಹಳ ಮುಖ್ಯವಾಗಿ ಮಹದಾಯಿ ಯೋಜನೆ ಎಲ್ಲಿಗೆ ಬಂತು? ಮಹದಾಯಿದು ಕ್ಲಿಯರೆನ್ಸಸ್ ಬೇಕು ಸೆಂಟ್ರಲ್ ಗೌರ್ಮೆಂಟ್. ಅದನ್ನು ಕೂಡ ಜಲಶಕ್ತಿ ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಮತ್ತೆ ಇದನ್ನ ನಾವು ದೆಹಲಿನಲ್ಲಿ ಹೋಗಿ ಸ್ವಲ್ಪ ಪರ್ಸ್ಯೂ ಮಾಡಿ, ಡಿಪಾರ್ಟ್ಮೆಂಟ್ಸ್ ಅವತ್ತೆಲ್ಲ ಇದ್ರು, ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಇದ್ರು. ಡಿಸ್ಕಷನ್ಸ್ ಆದಾಗ ನಾವು ಸ್ವಲ್ಪ ಪರ್ಸ್ಯೂ ಮಾಡಬೇಕಿದೆಲ್ಲ. ಆಮೇಲೆ ಏನಾಗಿದೆ, ಈ ಸಲ ಮಳೆ ಇಲ್ಲ. ಬರೀ ನಮ್ಮ ರಾಜ್ಯ ಅಂತಲ್ಲ, ನಮ್ಮ ದೇಶದ ಸುಮಾರು 12 ರಾಜ್ಯಗಳಲ್ಲಿ ಬರಗಾಲ. ಅಂದರೆ ಮಳೆ ಜೂನಲ್ಲಿ ಏನು ಬೀಳಬೇಕಾಗಿತ್ತೋ ವಾಡಿಕೆ ಮಳೆ ಬಿದ್ದೇ ಇಲ್ಲ. ಹೋದ್ಸಲಿ ಅಧಿಕ ಮಳೆ ಬಿದ್ದಿತ್ತು, ಈ ಸಲ ಇಲ್ಲ. ವಾಡಿಕೆಗಿಂತಲೂ ಕಡಿಮೆ ಬಿದ್ದಿರೋದ್ರಿಂದ ಡ್ಯಾಮ್ಸಲ್ಲಿ ಸಫಿಷಿಯೆಂಟ್ ನೀರಿಲ್ಲ. ಈಗಿರ್ತಕ್ಕಂಥ ನೀರು ನಾವು ಮಿತವಾಗಿ ಬಳಸ್ಕೊಂಡ್ರೆ 3-4 ತಿಂಗಳು ನಮಗೇನು ಕುಡಿಯೋ ನೀರಿಗೇನು ಸಮಸ್ಯೆ ಇಲ್ಲ. ಅದಾದಮೇಲೂ ಕೂಡ ನೀರು ಮಳೆ ಬರಲಿಲ್ಲ ಅಂದರೆ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗುತ್ತೆ. ಅಂದರೆ ನಾವು ಪಾಸಿಟಿವ್ ಆಗಿರೋಣ. ಅಟ್ಲೀಸ್ಟ್ ಮುಂದೆ ಜುಲೈ ಆಗಸ್ಟಲ್ಲಿ ಒಳ್ಳೆ ಮಳೆಗಳಾಗ್ಬೋದು, ಡ್ಯಾಮ್ಸ್ ಎಲ್ಲ ತುಂಬೋದು ಅಂತ ಮಾಡೋಣ. ಆದರೆ ಫೋರ್ಕಾಸ್ಟ್ ಮಾಡಿರೋದು ಈ ಸಲ ಮಳೆಗಳು ಭಾಳ ಕಡಿಮೆ ಅಂತ 12 ರಾಜ್ಯಗಳಲ್ಲಿ. ನೋಡೋಣ.